ಇಲ್ಲೋಡು, ಇದು ನನಗೆ ಬೇಕಾಗಿಲ್ಲ. ಕಲ್ಯಾಣಿ, ಇದನ್ನ ನೀನೇ ತಗೋ. ಏನಾಯ್ತು ಅತ್ತೆ? ಎಲ್ಲ ಮದ್ರಂಗಿನೇ ಅಲ್ವಾ? ಮದ್ರಂಗಿನೇ ಆಗಿದ್ದಿದ್ರೆ ಬೇರೆ ಬಟ್ಲಿಗೆ ಇಲ್ದೇ ಇರೋಂತ ಗುರ್ತು ಈ ಬಟ್ಲಿಗೆ ಯಾಕೆ ಬಂತು? ಇದು ನನಗೆ ಯಾಕೆ ಸಿಕ್ತು? ನೋಡು ಸರಿಯಾಗೆ, ಈ ಬಟ್ಲಿಗೆ ಮಾತ್ರ ಗುರ್ತಿದೆ. ಅಂದ್ರೆ ಇವಳು ನನ್ನನ್ನು ಏನೋ ಮಾಡ್ಬೇಕು ಅಂತ ಏನೋ ಮಿಕ್ಸ್ ಮಾಡಿದಾಳೆ ಅಂತಾನೆ ತಾನೇ ಅರ್ಥ. ನಾನ್ ಯಾಕೆ ಮಾಡ್ತೀನಿ ಅತ್ತೆ? ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಹಬ್ಬನ ಆಚರಿಸ್ಬೇಕು ಅಂತಿರುವಾಗ ನಿಮಗೇನೋ ಮಾಡಿ ತೊಂದರೆ ಕೊಟ್ರೆ ನನಗೇನ್ ಸಿಗತ್ತೆ? ನನಗೇನೋ ಮಾಡ್ಬೇಕು ಅನ್ನೋ ಯೋಚನೆ ನಿನಗ್ ಬರ್ದೆ ಮತ್ತಿನ್ಯಾರಿಗ್ ಬರತ್ತೆ? ಹೇಗೂ ನನ್ ಮಗನ ನನ್ನಿಂದ ದೂರ ಮಾಡ್ಬಿಟ್ಟೆ. ಈಗ ನಾನೇ ಇಲ್ದಿರೋ ಹಾಗೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ಇನ್ನೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅಬ್ಬಬ್ಬಬ್ಬ, ಏನೇ ಆ ಮಾತುಗಳು? ಏನೋ ಅಪ್ಪಿ ತಪ್ಪಿ ಅದಕ್ಕೆ ಸ್ಟಿಕ್ಕರ್ ಅಂಟ್ಕೊಂಡಿರುತ್ತೆ. ಅದೇನೋ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಅಪ್ಪಿ ತಪ್ಪಿ ಆಗಿದೆ ಅಂತ ನನಗ್ ಅನ್ನಿಸ್ತಾ ಇಲ್ಲಮ್ಮ. ಇದ್ರಲ್ಲಿ ಏನೋ ಇದೆ. ಅದಕ್ಕೆ ಪ್ರತ್ಯೇಕವಾಗಿ ಈ ಬಟ್ಲು ನನಗೆ ಬರೋ ಹಾಗೆ ಮಾಡಿದಾಳೆ. ನೋಡಿ ಅತ್ತೆ, ಮದ್ರಂಗಿ ಸೊಪ್ಪನ್ನ ಅರ್ದಿದ್ದು ನಾನೇ. ಆದ್ರೆ ಈ ತರ ಬೇರೆ ಬಟ್ಲಿಗೆ ಹಾಕಿದ್ದು ನಾನಲ್ಲ. ಇನ್ಯಾರು ಅದನ್ನ ಹಾಕಿದ್ದು? ಇನ್ಯಾರು ಮಾಡ್ತಾರೆ? ನಿನಗೆ ನಿನ್ ಮಗಳಿಗೆ ಅಲ್ವಾ ನನ್ ಮೇಲೆ ಕೋಪ? ಖಂಡಿತವಾಗ್ಲೂ ನೀವಿಬ್ರು ಸೇರ್ಕೊಂಡೇನೋ ಮಾಡಿರ್ತೀರಾ. ಅಯ್ಯೋ ಅಮ್ಮ, ಇದ್ರಲ್ಲಿ ಯಾವ ವಿಷ ಬೆರೆಸಿದಿರೋ, ಏನ್ ಮದ್ದು ಬೆರೆಸಿದಿರೋ, ನಾನ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ದಮಯಂತಿ, ಎಲ್ರೂ ನಗ್ತಾ ಇರ್ಬೇಕು ಅನ್ಕೊಂಡಾಗ್ಲೇ ನೀನ್ ಏನೋ ಒಂದು ಗಲಾಟೆ ಮಾಡ್ತಾ ಇರ್ತೀಯಲ್ಲ. ನಿಮ್ಗಿದು ಗಲಾಟೆ ಅನ್ನಿಸ್ತಿದ್ಯಾ? ನನಗೇನೋ ತೊಂದರೆ ಕೊಡೋದಕ್ ಮಾಡ್ತಾ ಇದಾರೆ ಅಂತ ನಾನು ಹೇಳಿದ್ರೆ ನೀವು ನನ್ಗೆ ಹೇಳ್ತಿರಲ್ಲ. ದಮಯಂತಿ, ಪ್ರತಿಯೊಂದನ್ನು ನನ್ನ ಮಗಳೇ ಮಾಡಿದಾಳೆ ಅನ್ನೋ ಹಾಗೆ ಮಾತಾಡ್ಬೇಡ. ನನಗಾಗ್ಲಿ ಅವಳಿಗಾಗ್ಲಿ ನಿನಗೇನಾದ್ರೂ ಮಾಡ್ಬೇಕು ಅನ್ನೋ ಅಗತ್ಯ ಆದ್ರೂ ಏನಿದೆ? ಯಾಕಿರಲ್ಲ? ನಿನ್ನ ಮಗಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತಾನೋ, ನಿನಗೆ ಯಾವಾಗ್ಲೂ ಏನಾದ್ರೂ ಅಂತಿರ್ತೀನಿ ಅಂತ ಕೋಪ ಇರತ್ತೆ. ಅದಕ್ಕೆ ಹೀಗೆಲ್ಲ ಮಾಡಿದಿರಾ ಬಿಡಿ. ಹೀಗೆ ಕಂಟಿನ್ಯೂ ಮಾಡಿ. ಇಂಡಿಯನ್ ಕಲ್ಚರ್ ಅಲ್ಲಿ ಪ್ರೀತಿ ಅಭಿಮಾನ ಇರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಈ ತರ ಜಗಳ ಕೂಡ ಇರುತ್ತೆ ಅಂತ ಫಸ್ಟ್ ಟೈಮ್ ನೋಡ್ತಿದೀನಿ. ಕಮೋನ್, ನಿಮ್ ಜಗಳ ಕಂಟಿನ್ಯೂ ಮಾಡಿ. ಮಾಡಿ. ನೋಡಿದ್ರಾ, ನೀವ್ ಹೀಗ್ ಜಗಳ ಮಾಡ್ತಿದ್ರೆ ಅದು ಅವಳಿಗೆ ವಿಚಿತ್ರವಾಗಿ ಅನ್ಸುತ್ತೆ. ಇದನ್ನೆಲ್ಲ ವಿಡಿಯೋ ಮಾಡಿ 10 ಜನಕ್ಕೆ ತೋರಿಸ್ತಾಳೆ. ನೀವು ಮಾಡೋ ಕೆಲ್ಸಕ್ಕೆ ಹೋಗೋದು ಮನೆ ಮರ್ಯಾದೆ ಅಲ್ವೇ, ದೇಶದ ಮರ್ಯಾದೆ ಕೂಡ ಹೋಗುತ್ತೆ. ತುಂಬು ಕುಟುಂಬ ಅಂದ್ರೆ ಒಟ್ಟಿಗೆ ಇರ್ತಾರೆ, ಕಷ್ಟ ಸುಖನ ಹಂಚ್ಕೋತಾರೆ ಅಂತ ಎಲ್ರೂ ಅನ್ಕೋತಾರೆ. ಹೀಗ್ ಬೈಕೋತಾರೆ, ಹೊಡ್ಕೋತಾರೆ ಅಂತ ಯಾರು ಅನ್ಕೊಳ್ಳೋದಿಲ್ಲ. ಆ ದಿನಗಳಲ್ಲಿ ಇದ್ದ ಪ್ರೀತಿ, ಅಭಿಮಾನ, ಅನುಬಂಧಗಳು ಈ ದಿನಗಳಲ್ಲಿ ಇಲ್ದಿರೋ ಹಾಗಾಗಿದೆ. ಅಷ್ಟಕ್ಕೂ ನೀನ್ ಹೀಗಾದ್ಮೇಲೆ ಈ ಮನೆಯಲ್ಲಿ ಪ್ರೀತಿ ಅನ್ನೋದೇ ಇಲ್ದಿರೋ ಹಾಗಾಗ್ತಿದೆ. ಪ್ರತಿಯೊಂದಕ್ಕೂ ನನ್ನನ್ನೇ ಬೈತಿಯಲ್ಲಮ್ಮ. ನನಗಿವಾಗ್ಲೂ ಅನುಮಾನನೇ ಇದೆ. ಕಲ್ಯಾಣಿ, ಅನುಪಮ ಇಬ್ರು ಸೇರ್ಕೊಂಡು ನನಗೇನೋ ಮಾಡ್ಬೇಕು ಅಂತಾನೆ ಈ ಮದರಂಗಿ ನಾನು ಕೊಟ್ಟಿರೋದು. ಹಾಗ್ ಮಾತಾಡಿದ್ರೆ ನಿನ್ ಬಾಯಿ ಬಿದ್ದೋಗುತ್ತೆ ಕಡೆ. ಛೀ, ಮದರಂಗಿ ಅಂದ್ರೆ ಪವಿತ್ರವಾಗಿರೋದು ಅಮ್ಮನೋರ ಸ್ವರೂಪ. ಹಾಗೆ ಅವಮಾನಿಸಬಾರ್ದು, ಅನುಮಾನಿಸಬಾರ್ದು. ಇವಾಗೇನು, ಕಲ್ಯಾಣಿ ಅದ್ರಲ್ಲಿ ಏನೋ ಬೆರೆಸಿದಾಳೆ ಅಂತ ನಿನ್ನ ಅನುಮಾನ ಅಷ್ಟೇ ಅಲ್ವಾ? ಸರಿ, ಹಾಗಾದ್ರೆ ಅದನ್ನ ಕಲ್ಯಾಣಿ ಕೊಡು. ಕಲ್ಯಾಣಿನೇ ಹಚ್ಕೋತಾಳೆ, ಸರಿನಾ? ಆ ಕೆಲಸ ಮಾಡಿದ್ರೆ ನಿನ್ನ ಅನುಮಾನನೂ ತೀರುತ್ತೆ, ಈ ಕಾರ್ಯಕ್ರಮನೂ ನಡೆಯುತ್ತೆ. ಕಲ್ಯಾಣಿ, ಆ ಮದರಂಗಿ ಬಟ್ಲನ್ನ ಶೌರ್ಯನ್ ಕೈ ಕೊಡಮ್ಮ. ಸರಿನಮ್ಮ.
ಗಲಾಟೆನ ನಿಲ್ಲಿಸಿ ಎಲ್ರೂ ಸಂತೋಷವಾಗಿ ಮದರಂಗಿ ಹಚ್ಕೊಳ್ಳಿ. ಕಲ್ಯಾಣಿ ಏನೋ ಕಿಲಾಡಿ ಅಂದ್ರಿ ಅಲ್ವಾ? ಟೆಸ್ಟ್ ಮಾಡೋಣ ಅಂತ ಅದ್ರಲ್ಲಿ ಒಂದ್ ಲಿಕ್ವಿಡ್ ನಾನೇ ಬೆರೆಸಿದೀನಿ. ನೀನಾ? ಹೌದು, ನನಗೆ ಸ್ಯಾಂಡ್ವಿಚ್ ಅಲ್ಲಿ ಹಸಿಮೆಣಸಿನ್ಕಾಯಿ ಇಟ್ಕೊಟ್ಲು ಅಲ್ವಾ, ಅದಕ್ಕೆ ಟಿಟ್ ಫಾರ್ ಟ್ಯಾಟ್. ಇವಾಗ ಶೌರ್ಯನ ಹತ್ರ ಮದರಂಗಿ ಹಾಕಿಸ್ಕೊಳ್ತಿದ್ದ ಹಾಗೆ ಕಲ್ಯಾಣಿ ಕೈಗೆ ಬೊಬ್ಬೆ ಬರುತ್ತೆ. ಇವಾಗ ಕಿರಿಚ್ತಾಳೆ, ಮೆಲ್ಲಗೆ ಉರಿ ಶುರುವಾಗುತ್ತೆ ನೋಡಿ. ಏನು ಅದ್ರಲ್ಲೇನೋ ಮಿಕ್ಸ್ ಮಾಡಿದೀನಿ ಅಂದೆ, ಉರಿಯತ್ತೆ ಅಂದೆ, ಬೊಬ್ಬೆ ಅಂದೆ. ಅಯ್ಯೋ, ನಾನೇನ್ ಬೆರೆಸಿದೀನಿ? ನಾನೇನು ಮಾಡಿಲ್ಲ, ಸುಮ್ನೆ ತಮಾಷೆಗೆ ಹೇಳ್ದೆ. ಏನೇ ಆವಾಗಿಂದ ಅವಳ ಕಿವಿಯಲ್ಲಿ ಗುಸುಗುಸು ಅಂತ ಮಾತಾಡ್ತಿದ್ಯಾ? ನೀನ್ ಹೀಗೆ ಅಲ್ಲಾಡ್ತಾ ಇದ್ರೆ ಕೈಗೆ ಮದರಂಗಿನ ಹೇಗೆ ಹಚ್ಬೇಕು? ಕಲಾವತಿ, ಮನೇಲಿ ಎಲ್ಲರೂ ಮದರಂಗಿ ಹಾಕೊಳ್ತಿದ್ದಾರೆ, ನೀನು ಕೂಡ ಹಾಕೊಮ್ಮ, ಚೆನ್ನಾಗಿರುತ್ತೆ. ನಾನೇ ನಿನ್ಗೆ ಹಾಕೊಡ್ಲಾ? ಮದರಂಗಿನ ನನಗ್ ಬೇಡ, ನನಗಿದೆಲ್ಲ ಅಭ್ಯಾಸ ಇಲ್ಲ. ನಾವು ಹಾಕಿದ್ರೆ ಬೇಡ, ಆಫೀಸರ್ ಹಾಕಿದ್ರೆ ಮಾತ್ರ ಮದರಂಗಿನ ಹಾಕಿಸ್ಕೊಳ್ತೀಯಾ? ಭಾವ ಅಂದ್ರೆ ತೊಂದ್ರೆ ಇಲ್ಲ. ನಮ್ಮಮ್ಮನ ಕೈಗುಣ ತುಂಬಾ ಒಳ್ಳೇದು. ಅವರಿಗೆ ಒಳ್ಳೆ ಮನ್ಸು ಇರೋದ್ರಿಂದ ಅವ್ರ ಕೈಯಿಂದ ಮದರಂಗಿನ ಹಾಕಿಸ್ಕೊಂಡೆ ಅನ್ಕೋ, 1 year ಒಳಗಡೆ ನಿನಗ್ ಮದ್ವೆ ಆಗತ್ತೆ. ಹೌದಮ್ಮ, ಮದರಂಗಿ ಶುಭ ಸೂಚಕ. ಹೋಗು, ಅಲ್ಲಿ ಹೋಗಿ ಕೂತ್ಕೊಂಡು ಮದರಂಗಿ ಹಚ್ಚಿಸ್ಕೋ. ಸರಿ ಅಜ್ಜಿ.
ಒಂದೇ ಕೈಗೆ ಸಾಕು. ಅಮ್ಮ ಕಲ್ಯಾಣಿ, ಊಟ ಮಾಡ್ದೇನೆ ಕೈಗೆ ಮದರಂಗಿ ಹಾಕೊಳ್ತಾ ಇದೀಯಾ? ಮೊದ್ಲೇ ಊಟ ಮಾಡ್ಕೊಂಡಿದ್ರೆ ಆಗ್ತಿರ್ಲಿಲ್ವಾ? ಈಗ ಈ ಮದರಂಗಿ ಒಣಗೋದು ಎಷ್ಟೊತ್ತಿಗೆ, ನೀನು ಊಟ ಮಾಡೋದು ಎಷ್ಟೊತ್ತಿಗೆ? ಇರು, ನಾನೇ ಊಟ ತಿನ್ನಿಸ್ತೀನಿ. ಅಮ್ಮ ಅಮ್ಮ ಕಲ್ಯಾಣಿ, ಎಲ್ರೂ ಕೈ ಆರೋವರೆಗೂ ಸುಮ್ಮನೆ ಕೂತ್ಕೊಳ್ಳಿ. ಆ ಕೆಲ್ಸ ಈ ಕೆಲ್ಸ ಅಂತ ಮದರಂಗಿನ ಹಾಳು ಮಾಡ್ಕೋಬೇಡಿ. ಇನ್ನೆಲ್ಲಿಗೆ ಹೋಗ್ತಾಳೆ? ಅವನಂತೂ ಒಂದ್ ಕೈಗೆ ಮದರಂಗಿ ಹಚ್ತಿದ್ದಾನೆ, ಅನುಪಮ ಊಟ ಮಾಡಿಸ್ತಿದ್ದಾಳೆ. ಕಲ್ಯಾಣಿ ಅಂತೂ ಎದ್ದು ಹೋಗಕ್ ಅವಕಾಶನೇ ಇಲ್ಲ. ಇಲ್ಲಿ ನನ್ನ ಹೆಂಡತಿ ಕೈಗೆ ಮದರಂಗಿ ಹಾಕ್ಬೇಕು ಅಂದ್ರೆ ನನ್ನ ತಲೆಯಲ್ಲಿರೋ ಪ್ರಾಣ ಪಾದಕ್ಕೆ ಬರ್ತಿದೆ. ನಿನಗೇನಾಯ್ತು? ಏನ್ ಹೇಳಮ್ಮ, ಇದು ಕೈಗಳ ತರ ಇದೆಯಾ? ಬಂಡೆ ಕಲ್ಲಿದಾಗಿದೆ. ನನ್ ಕೈಗೆ ಏನಾಗಿದ್ದೀರಿ? ಇಲ್ಲಿ ನೋಡಿ, ಮಲ್ಲಿಗೆ ಹೂ ಇದ್ದ ಹಾಗಿದೆ. ಹೌದು, ಮಲ್ಲಿಗೆ ಹೂವೆ, ಆದ್ರೆ ಸ್ವಲ್ಪ ಬಾಡೋಗಿರೋ ಹಾಗಿದೆ ಅಷ್ಟೇ. ಏನ್ರಿ? ಸುಮ್ನೆ ಕುತ್ಕೊಳ್ಳೆ. ಕಲಾ, ಏನಾಯ್ತು? ಇದಕ್ಕಿದ ಹಾಗೆ ಅಲ್ಲಿಂದ ಯಾಕೆ ಬಂದೆ? ಏನಿಲ್ಲ ಶೌರ್ಯ, ಅಮ್ಮ ನೆನಪಿಗೆ ಬಂದ್ಲು. ಓ ಹೌದಾ? ಹಾಗಾದ್ರೆ ಒಂದ್ಸಲ ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಮಾತಾಡು. ನಿನ್ ಮನ್ಸಲ್ಲಿ ಅಮ್ಮನ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋ ನೋವು ಹೊರಟೋಗುತ್ತೆ. ಪರವಾಗಿಲ್ಲ ಬಿಡು ಶೌರ್ಯ. ಮಾತಾಡಮ್ಮ.
ತಾಯಿ ನೆನ್ಪಾಗ್ತಿದ್ದಾಳೆ ಅಂದ್ರೆ ಚಿಕ್ಕಂದಿನಿಂದ ನಿಮ್ಮಮ್ಮ ಅಂದ್ರೆ ನಿನಗೆ ತುಂಬಾ ಇಷ್ಟ ಅನ್ಸುತ್ತೆ. ಅವಳು ಕೂಡ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಏನು ಮಕ್ಕಳ ಇದು? ನಿಮ್ಮಮ್ಮ ನೆನೆಸ್ಕೊಂಡು ಈ ರೀತಿ ಅಳ್ತಾ ಇದ್ರೆ ಹೇಗೆ ಹೇಳು? ಒಂದ್ಸಾರಿ ಫೋನ್ ಮಾಡಿ ಅವ್ರ ಹತ್ರ ಮಾತಾಡು, ಮನಸ್ಸು ಹಗೂರವಾಗುತ್ತೆ. ಇಲ್ಲ ಇಲ್ಲ, ನಾನು ಇವಾಗ ಅಮ್ಮನ್ ಫೋನ್ ಮಾಡಿ ಮಾತಾಡ್ದೆ ಅಂದ್ರೆ ನನಗೆ ತಕ್ಷಣ ಅಲ್ಲಿ ಹೊರಟೋಗ್ಬೇಕು ಅನ್ಸುತ್ತೆ. ಫೋನು ಮಾಡಲ್ಲ ಅಂತೀಯಾ? ಸುಮ್ನೆ ಅಳತಾನೂ ಇದೆಯಾ? ಹೀಗ್ ಮಾಡಿದ್ರೆ ಹೇಗಮ್ಮ? ಒಂದ್ಸಲ ಫೋನ್ ಮಾಡಿ ಕೇಳಿದ್ರೆ ಆಯ್ತಪ್ಪ. ಇಲ್ಲ, ನನ್ನ ಸ್ವಲ್ಪ ಹೊತ್ತು ಬಿಟ್ಬಿಡಿ. ನಾನು ಸ್ವಲ್ಪ ಹೊತ್ತು ಹೀಗೆ ಪ್ರಶಾಂತವಾಗಿದ್ರೆ ನನ್ನ ಮೈಂಡ್ ಆಟೋಮೆಟಿಕ್ ಆಗಿ ಡೈವರ್ಟ್ ಆಗುತ್ತೆ. ಅಜ್ಜಿ ನಡೀರಿ. ಇಷ್ಟು ಎಮೋಷನಲ್ ಪರ್ಸನ್ ನೀನು. ನನಗ್ ತೊಂದರೆ ಕೊಡ್ಬೇಕು ಅಂತ ಮದ್ರಂಗಿನಲ್ಲಿ ಆ ಲಿಕ್ವಿಡ್ ನ ಯಾಕೆ ಮಿಕ್ಸ್ ಮಾಡ್ದೆ? ನಾನ್ ಲಿಕ್ವಿಡ್ ಬೆರೆಸೋದು ಅಂದ್ರೇನು? ನಾನ್ ಯಾಕೆ ಬೆರೆಸ್ತೀನಿ? ನೋಡು ಕಲಾವತಿ, ನೀನು ಈ ಮನೆಗೆ ಗೆಸ್ಟ್ ಆಗಿ ಬಂದಿದ್ಯಾ. ಗೆಸ್ಟ್ ಆಗಿ ನೀನು ಎಷ್ಟು ದಿನ ಇರ್ಬೇಕನ್ಸತ್ತೋ ಅಷ್ಟು ದಿನಾನೂ ಇರು. ಮನೇಲಿ ನಿನ್ಗೆ ಯಾರಿಂದಾನೂ ಏನು ತೊಂದರೆ ಆಗಲ್ಲ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಖಂಡಿತ ಸಿಕ್ಕಾಕೊಳ್ತೀಯ. ಹೌದು, ನಾನೇ ಬೆರೆಸ್ದೆ. ಯಾಕೆ ಬೆರೆಸ್ಬಾರ್ದು? ನಾನು ಅನ್ನ ತಿನ್ನೋದಿಲ್ಲ, ಸ್ಯಾಂಡ್ವಿಚ್ ಬೇಕು ಅಂದ್ರೆ ನೀನೇನ್ ಮಾಡ್ದೆ? ಅದ್ರಲ್ಲಿ ಹಸಿಮೆಣಸಿನ್ಕಾಯಿ ಹಾಕೊಟ್ಟು ಖಾರ ಆಗಿ ನಾನು ಒತ್ತಡೋ ಹಾಗೆ ಮಾಡ್ದೆ. ನಾನ್ ಯಾಕೆ ಮಿಕ್ಸ್ ಮಾಡ್ದೆ ಅಂತ ನಿನಗೆ ಗೊತ್ತಿದೆ. ಏನ್ ಗೊತ್ತಾಗೋದು? ಭಾವನ್ ಜೊತೆ ಸ್ವಲ್ಪ ಸಲುಗೆಯಿಂದ ಇದ್ರೆ ನಿನ್ಗೆ ಇಷ್ಟ ಬಂದಂಗ್ ಮಾಡ್ತೀಯಾ? ಭಾವನ್ ಜೊತೆ ನಾದ್ನಿ ತರ್ಲೆ ಆಟ ಆಡೋದು ಪ್ರತಿ ಮನೇಲೂ ಇದ್ದೇ ಇರುತ್ತೆ. ಅದು ಕೇವಲ ತಮಾಷೆ ಆಗಿತ್ತು ಅಂದ್ರೆ ಚೆನ್ನಾಗೇ ಇರುತ್ತೆ. ಅದು ಹದ್ದು ಮೀರ್ತು ಅಂದ್ರೆ ಮಾತ್ರ ಬರೆ ಹಾಕುತ್ತೆ. ನಿನ್ ಲಿಮಿಟ್ ಅಲ್ಲಿ ನೀನ್ ಇದ್ದಿದ್ರೆ ಅವತ್ತು ನಾನು ಆತರ ಎಲ್ಲ ಮಾಡ್ತಾನೆ ಇರ್ಲಿಲ್ಲ. ಒಂದು ವಿಷಯ ನೆನ್ಪಿಟ್ಕೋ ಕಲಾವತಿ, ನಾನು ಅಷ್ಟು ಬೇಗ ಸೀರಿಯಸ್ ಆಗಿ ತಗೊಳ್ಳಲ್ಲ. ತಗೊಂಡಿದ್ದೀನಿ ಅಂದ್ರೆ ಅಷ್ಟು ಈಸಿಯಾಗಿ ಬಿಟ್ಬಿಡೋದಿಲ್ಲ. ನೀನು ಲಿಕ್ವಿಡ್ ನ ಮಿಕ್ಸ್ ಮಾಡೋದನ್ನ ನೋಡಿದ್ರಿಂದಾನೇ ನಾನು ಅಡ್ಗೆ ಮನೆಗೆ ಬಂದಿದ್ದು. ನೀನು ಲಿಕ್ವಿಡ್ ನ ಮಿಕ್ಸ್ ಮಾಡಿರೋ ಬೌಲ್ನ ತೆಗೆದು ಸೈಡಿಗಿಟ್ಟೆ. ಸಾರಿ ಅಕ್ಕ, ನಾನೇನೋ ತಮಾಷೆಗೆ ಭಾವನ್ ಜೊತೆ ಹಾಗೆ ನಡ್ಕೊಂಡೆ. ಯಾವಾಗ್ಲೂ ಚಿಕ್ಕಂದಿನಲ್ಲಿ ಭೇಟಿ ಮಾಡಿದ್ದು, ಇಷ್ಟು ವರ್ಷಗಳ ನಂತರ ಸಿಕ್ಕಿದ್ವಿ ಅಲ್ವಾ, ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅನ್ನಿಸ್ತು.